ಎಸ್ ಮೊದಲ ಸುದ್ದಿ ಹೇಳ್ಬೇಡ. ಖಂಡಿತ. ಸೊ ಬಜೆಟ್, ಸೆಂಟ್ರಲ್ ಬಜೆಟ್ ಇದೆ ನಾಳೆ ಫೆಬ್ರವರಿ 1ನೇ ತಾರೀಕು. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ನಿರೀಕ್ಷೆಗಳಿರ್ತಕ್ಕಂಥ ಬಜೆಟ್ ಇದು. ಆರ್ಥಿಕ ಸಮೀಕ್ಷೆ ಈಗಾಗಲೇ ಮಣ್ಣೆ ಆಗಿದೆ. ಕೆಲವೊಂದಿಷ್ಟು ಏನು GDP ಕಮ್ಮಿ ಆಗಿದೆ, ಚೇತರಿಕೆ ಆಗಬಹುದಾದ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಇಡೀ ವಿಶ್ವ ಈಗ ಭಾರತದ ಬಜೆಟ್ ನಂತರ ತಿರುಗಿ ನೋಡ್ತಾ ಇದೆ. ಏನಾಗಬಹುದು, ಹಣದುಬ್ಬರ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ನಿರುದ್ಯೋಗ, ಎಲ್ಲಾ ಕಂಪನಿಗಳು ತೆಗ್ತಾ ಇದಾರೆ, ಪಿಂಕ್ ಸ್ಲಿಪ್ ಕೊಡ್ತಾ ಇದಾರೆ, ಲೇ ಆಫ್ ಮಾಡ್ತಾ ಇದಾರೆ. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ. ಭಾರತದ ಒಂದು ಬಜೆಟ್ ಹೇಗಿರುತ್ತೆ? ಆಮೇಲೆ 2024ಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ. ಹಾಗಾಗಿ 2023-24 ಬಜೆಟ್ ಇದು. ಹಾಗಾಗಿ ಈ ಬಜೆಟ್ ಒಂದ್ ರೀತಿ ಚುನಾವಣಾ ಬಜೆಟ್ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕೆಲವೊಂದಿಷ್ಟು ಘೋಷಣೆಗಳಾಗ್ಬೋದು. ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಮಿತಿಯನ್ನ 5 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋ ಒಂದು ಆಗ್ರಹ, ಒತ್ತಾಯ ಇದೆ. ಅದು ಒಂದು ಆಗ್ಬೇಕು ಅನ್ನೋ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಕೂಡ ಒಂದು ಸುಳುವನ್ನ ಕೊಟ್ಟಿತ್ತು, ಆಗುತ್ತೆ ಅಂತ. ನೋಡ್ಬೇಕು ಇನ್ಕಮ್ ಟ್ಯಾಕ್ಸ್ 5 ಲಕ್ಷಕ್ಕೆ ಮಿತಿ ಏನು ಏರಿಕೆ ಆಗುತ್ತಾ ಅನ್ನೋ ಒಂದು ಮೊದಲ ನಿರೀಕ್ಷೆ. ಅದಾದ ನಂತರ ಪ್ರಮುಖವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು GST ಕೆಲವೊಂದಿಷ್ಟು ಕಮ್ಮಿ ಆಗಬಹುದಾ ಅಂತ. GST, ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡೋದಕ್ಕೆ ಏನಾದರೂ ಕ್ರಮ ಕೈಗೊಳ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅದಾದಮೇಲೆ ವಿಶೇಷವಾಗಿ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಇತ್ತು ಕೆಲವೊಂದಿಷ್ಟು ಹಿನ್ನಡೆ ಆಗಿದಂಥ ಅಂಶಗಳು, ಅದನ್ನ ಪರಿಗಣನೆಗೆ ತಗೊಂಡು ಸಾಲದ ಬಡ್ಡಿಯನ್ನ ಕಮ್ಮಿ ಮಾಡಬಹುದಾ ಅನ್ನೋ ಒಂದು ಲೆಕ್ಕ ಇದೆ. ಇದು ಸೆಂಟ್ರಲ್ ಬಜೆಟ್ ಲೆಕ್ಕ. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ಎಲೆಕ್ಷನ್ 100 ದಿನ ಇದೆ. ಸೊ ಕರ್ನಾಟಕಕ್ಕೆ ಏನಾದರೂ ಕೊಡುಗೆಗಳು ಕೊಡ್ತಾರಾ ಸೆಂಟ್ರಲ್ ಗೌರ್ಮೆಂಟ್? ಎಲೆಕ್ಷನ್ ದೃಷ್ಟಿಯಿಂದಾಗಿ ಕರ್ನಾಟಕದ ಮೇಲೆ ಈ ಬಜೆಟ್ ಎಷ್ಟು ಪರಿಣಾಮ ಬೀರಬಹುದು? ಈ ಬಜೆಟ್ ಆದಮೇಲೆ ಕರ್ನಾಟಕದ ಬಜೆಟ್ ಬರುತ್ತೆ. ಹಾಗಾಗಿ ಏನೆಲ್ಲ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಒಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಫೆಬ್ರವರಿ 1ನೇ ತಾರೀಕು ಮಣ್ಣೆ ಆಗ್ತಾ ಇದೆ. ನೋಡ್ಬೇಕು ಏನು ಆಫರ್ ಕೊಡ್ತಾರೆ, ಏನು ಘೋಷಣೆಗಳಾಗ್ತವೆ, ಕರ್ನಾಟಕ ಏನು ಘೋಷಣೆ ಮಾಡಬಹುದು, ಹಣದುಬ್ಬರ, ನಿರುದ್ಯೋಗ, ಈ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸ್ತಾರ ಇಡೀ ವಿಶ್ವ ನೋಡ್ತಾ ಇದೆ. ಯಾಕಂದ್ರೆ ಎಲ್ಲಾ ರಾಷ್ಟ್ರಗಳು ಆರ್ಥಿಕ ಒಂದ್ ರೀತಿ ದಿವಾಳಿಗೆ ಬಂದು ತಲುಪಿದಾವೆ. ಅನೇಕ ರಾಷ್ಟ್ರಗಳಲ್ಲಿ ಅಧಿಕಾರ ನಡೆಸಕ್ಕಾಗದೆ ಪ್ರಧಾನಿಗಳು, ಅಧ್ಯಕ್ಷರುಗಳೇ ರಾಜೀನಾಮೆ ಕೊಡ್ತಾ ಇದ್ದಾರೆ. ನ್ಯೂಜಿಲೆಂಡ್ ಕೊಟ್ಟರು, ಇಂಗ್ಲೆಂಡ್ ಕೊಟ್ಟಿದ್ರು. ಸೊ ಭಾರತ ಈ ಒಂದು ಆರ್ಥಿಕ ಸಂಕಷ್ಟವನ್ನ ಹೇಗೆ ನಿಭಾಯಿಸುತ್ತೆ, ಹೇಗೆ ಸರಿದೂಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ನೋಡ್ಬೇಕು ನಿರ್ಮಲಾ ಸೀತಾರಾಮನ್ ಬಜೆಟ್ ಹೇಗಿರುತ್ತೆ ಅಂತ.